ಸ್ವಲ್ಪ ನರ್ವಸ್ ಆಗ್ತಾ ಇದೆ. ಏನಂದ್ರೆ ಇವತ್ತು ನಮ್ಮ ಅಕ್ಕ ನಾವು ತುಂಬಾ ದಿನದಿಂದ ಅಂದ್ಕೊಂಡು ಕೊನೆಗೂ ಇವತ್ತು ಸ್ಟಾರ್ಟ್ ಮಾಡಿದೀವಿ. ಇದು ನಮ್ಮ ಯೂಟ್ಯೂಬಲ್ಲಿ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಇವತ್ತು ನಾವು ಕೇಕ್ ಮಾಡ್ತಾ ಇದೀವಿ. ಈ ಕೇಕ್ ಮಾಡೋದು ನೋಡ್ಕೊಂಡು ನೀವಂತೂ ಮಾಡ್ಬಿಡಿ. ನಾವು ಟ್ರೈ ಮಾಡ್ತಾ ಇದೀವಿ. ನೆಕ್ಸ್ಟ್ ಚೆನ್ನಾಗಿದ್ರೆ ನಾವು ಹೇಳ್ತೀವಿ, ನೀವು ಅದನ್ನ ಟ್ರೈ ಮಾಡಿ ನೋಡಿ. ಜಾಸ್ತಿ ಮಾತಾದ್ರೆ ಚೆನ್ನಾಗಿರಲ್ಲ. ಬನ್ನಿ ಬೇಗ ಬೇಗ ಕೇಕ್ ಮಾಡೋಣ. ಬನ್ನಿ ಗೈಸ್, ಅದಕ್ಕೆ ಏನೇನು ಐಟಮ್ಸ್ ಬೇಕಾಗುತ್ತೆ ಅಂತ ಇಂಗ್ರೀಡಿಯೆಂಟ್ಸ್ ಇಂಗ್ರೀಡಿಯೆಂಟ್ಸ್ ನಮ್ಮ ಕೇಕ್ ಮಾಡಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಬನ್ನಿ ನೋಡೋಣ. ನೀನೇ ಮಾಡ್ಕೋ. ನನಗೆ ತಿಳಿ ಸಾಂಬಾರೇ ಮಾಡಕ್ ಬರಲ್ಲ ಗೈಸ್ ಈ ಕೇಕ್ ಅಲ್ಲಿ. ಓಕೆ ಬನ್ನಿ ಗೈಸ್ ನೋಡೋಣ ಏನೇನು ಬೇಕಾಗುತ್ತೆ ಅಂತ. ಗೈಸ್ ಫಸ್ಟ್ 250 ml ಹಾಲು ಹಾಕ್ಬೇಕು. ಇದನ್ನ ಬಾಯ್ಲಿಂಗ್ ಮಾಡಬೇಕು. ಬಿಸಿ ಮಾಡೋದಕ್ಕೆ ಮಾಡಬೇಕು ಗೈಸ್ ಹಾಲನ್ನ. ಗೈಸ್ ಅಚ್ಚ ಕನ್ನಡದ ಇವಳು ಕೇಕ್ ಮಾಡೋವರೆಗೂ ನನ್ಗೆ ಹೊಟ್ಟೆ ಸಾಯಿಸ್ಬಿಡ್ತಾಳೆ ಗೈಸ್. ಅದಕ್ಕೆ ನಾನು ಮ್ಯಾಗಿ ಮಾಡ್ಕೊತೀನಿ ಅನ್ಕೊಬಿಟ್ಟೆ. ಇಲ್ಲಿ 3 ಟೇಬಲ್ ಸ್ಪೂನ್ ಆಫ್ ಶುಗರ್ ಇದೆ ಗೈಸ್. ಇದನ್ನ ಇವಾಗ ಕ್ಯಾರಮಲ್ ಮಾಡ್ಕೋಬೇಕು. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ವಾಟರ್ ಹಾಕ್ಬೇಕು. ಸ್ಪೂನ್ ನೀರು ಹಾಕಳಿ. ಆಮ್ಯಾಕಿಂದ ಇದನ್ನ ಅಳ್ಳಾಡಿಸ್ಕೊಳ್ಳಿ. ಎಲ್ಲ ಖಾರ ಮಾಡ್ತದ. ನಮ್ಮಮ್ಮ ಬಂತು ಗೈಸ್. ಎಲ್ಲ ನಮ್ಮಮ್ಮ ಹೊಟ್ಟೆ ಸುತ್ತದ ನಮ್ ಜನ್ಮ ಕೊಟ್ಟ ತಾಯಿ. ಮಕ್ಕ ಹೇಳ್ತೀನಿ. ನನ್ಗಂತೂ ಈ ಜೀವನದಲ್ಲಿ ಮಕ್ಕಳಂತೂ ಬಿಡಬಾರ್ದು. ಕಿಚನ್ನ ತುಂಬಾ ಗಲೀಜಾಗಿ ಇಟ್ಕೋತಾರ. ಕಿಚನ್ ಅಲ್ಲಮ್ಮ ಕಿಚನ್. ಸಾಕು ಹೋಗು ಮಾತಾಡಿ. ನನಗೂ ಸಾಕು. ಕ್ಯಾಮ್ರಾ ಸಿಕ್ಕರೆ ಸಾಕು ಮಕ್ಕ ಬುಟ್ಕ ಬಂದ್ಬಿಡ್ತಾರೆ ಗೈಸ್. ವಿಡಿಯೋನೇ ಆನ್ ಮಾಡಿಲ್ಲ ಗೈಸ್ ನಾನು. ಇಂಥ ಕ್ಯಾಮ್ರಾಮನ್ ಕಟ್ಕೊಂಡು ನಾನು ಏನ್ ಮಾಡ್ಲಿ ಗೈಸ್ ಹೇಳಿ. ನಾ ಏನ್ ಮಾಡ್ಲಿ? ಯಾರು ಹೇಳ್ತಿದ್ಯಾ? ಆಕ್ಚುಲಿ ಆಗಿದೆ ಅನ್ಸುತ್ತೆ, ನನಗೆ ಗೊತ್ತಿಲ್ಲ. ಆಫ್ ಮಾಡೋದ ಅದು ಹಿಂಗ್ ಕೈಗೆ ಹಿಂಗ್ ಮಾಡಿ ನೋಡ್ಬೇಕು ಅನ್ಸುತ್ತೆ. ಅದು ಬೇರೆ ಇದು ಬೇರೆ. ಬಿಡು ಆಫ್. ಇನ್ನೂ ಸ್ವಲ್ಪ ನೀರು ಹಾಕ್ಬೇಕನ್ಸುತ್ತೆ. ಗೈಸ್ ದಯವಿಟ್ಟು ನಮ್ಮ ಬ್ಲಾಗ್ ನೋಡಿ ಯಾರು ಮಾತ್ರ ಮನೇಲಿ ಟ್ರೈ ಮಾಡಬೇಡಿ. ಚೆನ್ನಾಗಿ ಬಂದ್ರೆ ಬೇಕಾದ್ರೆ ನಾವೇ ಹೇಳ್ತೀವಿ ಟ್ರೈ ಮಾಡಿ ಅಂತ. ತಪ್ಪು ಮಾಡೋದು ಸಹಜ ಕಣೋ. ಯಾಕಂದ್ರೆ ನಾವು ಯೂಟ್ಯೂಬ್ ನೋಡ್ಕೊಂಡೇ ಮಾಡ್ತಾರೆ. ಅದು ಮಿಲನ ರಾಜ್ ಮ್ಯಾಮ್ ಇದಾರಲ್ಲ, ಅವ್ರ ಬ್ಲಾಗ್ ನೋಡಿ ನಾವು ಮಾಡ್ತಾ ಇರೋದು. ಇನ್ನೊಂದು ಸ್ವಲ್ಪ ನೀರು ಹಾಕ್ಬೇಕಾ? ಇಲ್ಲ ಸಾಕಾ? ಗುಣ್ಣೆ ತಿನ್ನೋಣ. ಅರೆ ನಾನು ಮಾತ್ರ ತಿನ್ನಲ್ಲ. ನೀನೇ ಫಸ್ಟ್ ಬೇಕ್ರಲ್ಲಿ ಮೋಸ ಮಾಡೋನು ಯಾರು ಅರ್ಧ ತಿಂದಿರೋದು. ಆಮೇಲೆ ಸ್ಟೀಲ್ ಚಾಕೆಟ್. ಎಷ್ಟು ಬ್ರೆಡ್ ಹಾಕೋಬೇಕು? ಅವರು 7 to 8 ಹೇಳೋದು. ನಾನು ಕಮ್ಮಿನೇ ಮಾಡೋದ. ವೇಸ್ಟ್ ಆಗಬಾರ್ದು. ಇಡ್ಲಿ ಆಯ್ತಾ ತಪ್ಪಿದ್ರೆ ಸ್ಟೀಲ್ ಚಾಕ್ ಏನಾಯ್ತಾ? ಇದನ್ನ ಈಗ ಪೀಸ್ ಮಾಡ್ಕೋಬೇಕು ಗೈಸ್. ನಾವು ಜಾರಿಗೆ ಹಾಕ್ತೀವಿ ಹಂಗೆ ಹಾಕಿದ್ರೆ ಏನದು ಆಡ್ಸಲ್ಲ ಅನ್ಸುತ್ತೆ. ಆಮೇಲೆ ಜಸ್ಟ್ ಇದು ಡಿಸೈನ್ ಗೈಸ್. ಹಿಂದೆ ನಿಂತ್ಕೊಂಡು ಮಾತಾಡ್ತಾರೆ. ಆಮೇಲೆ ನೀವು ಕೇಕ್ ಹೆಂಗ್ ಮಾಡ್ತಿದ್ರಿ? ಏನಿಲ್ಲ, ಒಲೆ ಸೈಡ್ ಹೋಗಿ ಕುತ್ಕೊಂಡು ಹೇಳ್ತಿದ್ರು, ಅದೇ ಅವ್ರ ಕೇಕ್ ಅಲ್ಲಮ್ಮ. ದನ ತಿನ್ನಂಗೆ ತಿಂತೋಡಿದ್ ನೋಡಿ ಗೈಸ್. ಕಟ್ ಮಾಡ್ಬಿಟ್ಟು
ಅದೆಲ್ಲ ವೇಸ್ಟ್ ಆಗಬಾರ್ದು. ತಿನ್ನೋ ಟೈಮಲ್ಲಿ ತಿನ್ಬೇಕಂತೆ. ತಿನ್ನೋ ಟೈಮಲ್ಲಿ ತಿನ್ಬೇಕು. ನಾವು ಇವತ್ತು ಇರ್ತೀವಿ, ನಾಳೆ ಇರ್ತೀವಿ ಗೊತ್ತಿಲ್ಲ. ನೀನು ತಿನ್ಬೇಕು ತಗೋ. ತಿನ್ನಿಲ್ಲ ಗೈಸ್. 250 ಹಾಕ್ಬೇಕಂತ ಏನಿಲ್ಲ ಬಂದ್ರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ಎತ್ತೆ ಹೊಟ್ಟೆ ತುಂಬಷ್ಟು ಕುಡೀರಿ. ಅವರು 3 ಮೊಟ್ಟೆ ಹಾಕಕ್ಕೆ ಹೇಳಿದ್ದಾರೆ ಗೈಸ್. 3 ಮೊಟ್ಟೆ ಹಾಕಿರೋದಕ್ಕೆ ಚೆನ್ನಾಗಿ ಬಂದಿಲ್ಲ, ಬರೀ ಮೊಟ್ಟೆ ವಾಸನೆ ಅಂತಿದ್ರೆ. ಅದಕ್ಕೆ ನಾವು 2 ಹಾಕ್ತಾ ಇದೀವಿ. ಅಲ್ಲಿ ನೋಡಿ ನಮ್ಮ ಬೂಟ್ಸ್, ಮೊಟ್ಟೆ ಹೊಡೆದೋಯ್ತು. ನಮ್ಮ ಬೂಟ್ಸ್ ನೋಡಿ ಗೈಸ್. ಮೊಟ್ಟೆ ಒಂದು ಸಾಕಾಗ್ಲಿಲ್ಲ ಅಂದ್ರೆ ನೀನೊಂದು ಮೊಟ್ಟೆ ಹಾಕ್ಬಿಡು ಅಷ್ಟೇ. ಬಿಸಿ ನೀನು ಹಾಕು, ನಾನು ಎತ್ಕೋತೀನಿ. ಇಡೀ ರಾಜ್ಯವೇ ಖುಷಿ ಪಡೋ ಸುದ್ದಿ ನನ್ನ ತಂಗಿ ಮೊಟ್ಟೆ ಇಡ್ತಾಳೆ ಗೈಸ್. ಎಂತ ಕಿತ್ತೋದವಳು ಗೈಸ್. ನೋಡಿ ಗೈಸ್ ಇವಳು ಏನ್ ಲ್ಯಾಂಗ್ವೇಜ್ ಗೈಸ್ ಇದೆಲ್ಲ. ಯಪ್ಪ, ಇದನ್ನ ಮಿಕ್ಸ್ ಮಾಡ್ಬೇಕು ಅಂತ ಇದನ್ನು ತಗೊಂಡೆ, ಬಟ್ ಆದ್ರೆ ಮಿಕ್ಸ್ ಮಾಡಿಲ್ಲ. ಡೈರೆಕ್ಟ್ ಆಗಿ ಹಾಕ್ಬಿಟ್ಟೆ. ನೀವು ಮಿಕ್ಸ್ ಮಾಡಿ ಹಾಕ್ಬಿಡಿ. ಹಾಕ್ಬಿಡಿದೀನಿ. ಈಗ ಶುಗರ್ ಹಾಕ್ಬೇಕು ಗೈಸ್. 1 ಕಪ್ ಅಷ್ಟು ಶುಗರ್ ಹಾಕ್ಬೇಕು. 1 ಕಪ್ ಅಷ್ಟು ಶುಗರ್ ಗೈಸ್. ಸಕ್ಕರೆ ಹಾಕಿದ್ವಿ. ಈಗ ರೆಡಿ. ನೋಡಿ ಗೈಸ್, ಆದ್ರೂ ಸ್ವಲ್ಪ ಮೊಟ್ಟೆ ವಾಸನೆ ಹೋಗ್ತದೆ. ಅದು ಎಲ್ಲ ಬಾಯ್ಲ್ ಆದಾಗ ಚೆನ್ನಾಗಿರುತ್ತೆ. ಇದನ್ನ ಹಲೋ ಸ್ಟಾರ್ಟ್ ಮಾಡಿದ್ದೀನಿ. ಮುಂದೆ ಬಾರೆ. ಗೈಸ್ ಇದು ಈಗ ಆಯ್ತು. ನೆಕ್ಸ್ಟು ಇದಕ್ಕೆ ಬೇಸ್ ಮಾಡಿ ನೀರು ಹಾಕ್ಬೇಕು. ಕಣಿ ನೀರು ಹಾಕ್ಬೇಕು. ವಿಡಿಯೋ ನೋಡ್ಕೋತೀನಿ ತಡಿ. ನಾನು 2 ಕಪ್ ಹಾಕೊಂಡಿದ್ದೀನಿ. ನೀವು ನೋಡಿ ನಿಮ್ಮ ಪಾತ್ರದಲ್ಲಿ ಹಾಕೊಳ್ಳಿ. ಅದೆಲ್ಲ ತೋರ್ಸಕ್ಕಾಗಲ್ಲ. ಸಿಂಬಿ ಒಳಗಡೆ ಬೇಸ್ ಮಡಗಿ ನೀರು ಹಾಕಿ ಇದನ್ನ ಮಡಗಿ ಇವಾಗ ಕ್ಲೋಸ್ ಮಾಡ್ತಾ ಇದ್ದೀನಿ. ಇವಳು ವಿಡಿಯೋನೇ ಆನ್ ಮಾಡಿಲ್ಲ ಗಾಯ್ಸ್. ಆಫ್ ಮಾಡಿ. ಅಶು ಏನು ಮಾಡ್ತಿದ್ಯಾ ಗೈಸ್? ನನ್ನ ತಂಗಿ ಯಾರಿಗಾದ್ರೂ ಬೇಕಾದ್ರೆ ಕರ್ಕೊಂಡು ಹೊಂಟೋಗಿ ಗೈಸ್. ಯಪ್ಪ, ಒಂದು ಕೆಲಸನೂ ಮಾಡವ ಇವಾಗ. ಕೇಕ್ ಅವಳು ತಿಂತಾಳಲ್ವಾ ಗೈಸ್, ಪಾತ್ರೆ ತೊಳಿಬೇಕಲ್ವಾ. ಎಂತ ನನ್ನ ಕೆಲಸ ಮಾಡಿಲ್ಲ ಅಂದ್ರೆ ಗೈಸ್ ಅವಳು ನನಗೆ ಗುಳ ಬಿದ್ಬಿಡ್ತಿದ್ದೆ. ಪ್ರತಿಯೊಂದು ನಾನೇ ಮಾಡೋದು ಗೊತ್ತಾ ನಮ್ಮ ಮನೇಲಿ. ಅವಳು ಏನು ಮಾಡಲ್ಲ ಗೈಸ್. ನಮ್ಮ ಅಮ್ಮನ ಕೇಳಬೇಕಾದ್ರೆ ಸುಳ್ಳು ಸುದ್ದಿ ಹಬ್ಬಿಸ್ತಾಳೆ ಗೈಸ್. ನಮ್ಮನೇಲಿ ನಾನು ಎಲ್ಲ ಕೆಲಸ ಮಾಡೋದು ಗೈಸ್. ನಮ್ಮನೇಲಿ ನನ್ನ ಕೆಲ್ಸಕ್ಕೆ ಇಟ್ಕೊಂಡ್ಬಿಟ್ಟವ್ರೆ. ನೀನು ನಮ್ಮ ಮನೆ ಆಳು ಅದಕ್ಕೆ. ಫೈನಲಿ ಗೈಸ್ ಹಿಂಗಾಗಿದೆ. ಈಗ ಇದನ್ನ ಫ್ರಿಜ್ಜಿಗೆ ಮುಳುಗಬೇಕು. ಫ್ರಿಜ್ಜಲ್ಲಿ ಟೇಸ್ಟ್ ಮಾಡೋಣ. ನಾನು ಸತ್ರು ಮಾಡಲ್ಲ ಗೈಸ್ ಟೇಸ್ಟ್ನ. ಚಾಕಲ ಹಿಂಗೆ ಮಾಡಿದ್ದು ತಟ್ಟೋಳೆ ನೋಡಿ. ಕೇಕ್ ತರನೇ ಆಯ್ತು ಇದು. ಕೇಕ್ ನೋಡಿ ಟ್ರೈ ಮಾಡಬೇಡಿ ಮಾಡಿ. ನಿಮ್ಗೆ ಬಂದ್ರೆ ಇದನ್ನ ತಗೋಗಿ ನಮ್ಮ ಮನೆ ನಾಯಿಗೆ ಹಾಕಿದ್ರು ತಿನ್ನಲ್ಲ. ಎತ್ಕೋಗು ಅಂತದೆ. ನಮ್ಮ ಮನೇಲಿ ಉಗಿದೆ ಎಲ್ಲಾನು ಆಡ್ ಮಾಡಿದ್ದ.
ನಾನು ನೋಡ್ಬಿಟ್ಟು ಅದು ಟೇಸ್ಟ್ ನೋಡ್ಸೋಣ ನನ್ನ ಕೈಗೆ ಕೇಕ್ ಮಾಡಕ್ಕೆ ನಾನು ಕೇಕ್ ಮಾಡ್ತೀನಿ ಬ್ಲಾಗ್ ಮಾಡೋಣ ಅಂತ ಇದ್ಲು. ನಮ್ಮ ಮನೆ ಬರ ತಿನ್ಲೇಬೇಕು. ಅದು ಸಿಮೆಂಟ್ ಮಡಗಿದ್ದೀನಲ್ಲ. ಕೇಕ್ ಮಾಡೋಳೆ ತಿನ್ನೋಗಪ್ಪ. ಹೌದಾ ಹೆಂಗ್ ಬಂದಿದೆ ಹೆಂಗಿದೆ ನೋಡೋಣ ದಂಗ ಬಿಡ್ತೀಯ. ನಾನು ಬೇಕರಿ ಓಪನ್ ಮಾಡ್ತೀನಿ ಗೈಸ್. ಆರ್ಡರ್ ಮಾತ್ರ ಯಾರು ಕೊಡ್ಬೇಡಿ. ಹಾ ಯಾವ ಕೇಕ್ ಶ್ರೀರಾಮ್ ಪಾದು ಗೋವಿಂದ ಗೋವಿಂದ. ಕೇಕ್ ಅಲ್ಲ ಇದು ಶ್ರೀಮಂತ ಇನ್ನೊಂದು ತಗೋಬೇಕಾಗಿತ್ತ ಹೆಂಗೈತೆ ಚೆನ್ನಾಗಿದೆ ನಿಜ ಹೇಳು ಸುಳ್ಳು ಹೇಳ್ಬೇಡ ನಿನ್ನ ಮಗಳು ಮಾಡಿರೋದು ಅಂತ. ನಿಜ ಚೆನ್ನಾಗೈತಾ ಅದು ಸಾಕು. ಏನೇನು ಬಿಡಕಣಪ್ಪ ಓ ಹಿಂಗೆ ಗಟ್ಟಿಗಿರೋದು ಕೇಕ್ ಅಂದ್ರ ಕೇಕ್ ಎಲ್ಲ ಕಣ್ ತಿನ್ನದೆ ವ್ಯಾ ಅನ್ನಮ್ಮ. ಇದು ಕೇಕ್ ಅಂದರ ಇದೇನಂತಾರೆ ಏಳು ಅಂತಾರೆ. ಏನೋ ಒಂಥರ ಸೇವೋದು. ಏಳು ತಿಂದಂಗೈತಲ್ವಾ. ನೀನು ಇವಾಗ ಏಳು ತಿಂದಿದೆ ನೀನು ನಿನ್ ಸರ್ದಿ ಬಾ ತಗೋ ನಾನೇ ಪೇಪರ್ ಮೇಲೆ ನಿನ್ ಸೈನ್ ಮಾಡಿ ಬನ್ನಿ. ಸತ್ತೋಗ್ಬಿಟ್ರೆ ಅದಕ್ಕೆ ನಾನ್ ಕಾರಣ ಅಂತ ನಾನ್ ತಗೋರಲ್ಲ ಚೆನ್ನಾಗೈತೆ. ಇಲ್ಲ ಚೆನ್ನಾಗೈತಾ ಮೊಟ್ಟೆ ಸ್ಮೆಲ್ ಬರ್ತಿಲ್ಲ. ಇಲ್ಲ ಬರ್ತಿಲ್ಲ ನೀರಿರ ನೋಟ್ ತಗೊಳ್ಳಿ. ಇದು ಕೇಕ್ ಅಂತ ಹೇಳಕ್ಕಾಗಲ್ಲ ನಾಮದಾಗ ಅಲ್ವಾ ಅಲ್ವಾ ಅಂತ ಹೇಳ್ಬೋದು. ಅಲ್ವಾ ನಾಮದಾಗ ಹಂಗಂದ್ರೆ ನೀನ್ ಮೊದಲು ಮಾಡ್ತಿದ್ದೀರ ಅಲ್ವಾ ಗೈಸ್. ಓಕೆ ಫ್ರೆಂಡ್ಸ್, ಇಷ್ಟು ಹೇಳಕ್ಕೆ ಚೆನ್ನಾಗಿದೆ. ಇಷ್ಟಪಡ್ತೀವಿ. ನೆಕ್ಸ್ಟು ಒಂದು ಬೇರೆ ವಿಡಿಯೋದಲ್ಲಿ ಸಿಗ್ತೀವಿ ಗಾಯ್ಸ್. ಕುಕ್ಕಿಂಗ್ ಬ್ಲಾಗ್ ಒಂದೇ ಅಲ್ಲ, ಎಲ್ಲ ವಿಡಿಯೋನ ಮಾಡ್ತೀವಿ. ಯಾವ ವಿಡಿಯೋ ಬೇಕು ಅಂದ್ಬಿಟ್ಟು ಕಮೆಂಟ್ ಮಾಡಿ, ಫಾಲೋ ಅಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಬಾಯ್.